ಎಲ್ಲ ಪಾರ್ಟಿಯಲ್ಲಿಯೂ ಕೂಡ ಈ ಕುಟುಂಬದವರಿಗೆ ಟಿಕೆಟ್ ಕೊಡ್ತಾರೆ ಅಂತ ಚರ್ಚೆ ಇದೆ. ಬಿಜೆಪಿ ಹೋಗಿದೆ, JDS ಹೋಗಿದೆ, ಕಾಂಗ್ರೆಸ್ನ ಹೋಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಯಾರು ಇದ್ರ ಬಗ್ಗೆ ಯಾರು ಭಾಳ ಗಟ್ಟಿಯಾಗಿ ಹೇಳ್ತೀರಿ ಸರ್? ಕುಟುಂಬ ರಾಜಕಾರಣ ಅಂದ್ರೆ ನೋಡ್ರಿ ಸರ, ಇಲ್ಲಿ ಕಾಂಗ್ರೆಸ್ ಆರಿಸಿ ಬಂದಿದ್ದಿಲ್ಲ. ಇಲ್ಲಿ 2013ರಾಗ 2008ರಲ್ಲಿ ಒಂದ್ಸಲ ಚುನಾವಣೆ ನಿಂತರು. ಮೇಟಿ ಸಾಹೇಬರು ಕೆಲವು ಮತಗಳಿಂದ ಸೋತರು. 2013ರಾಗ HM ಸಾಹೇಬ್ರು ಹರೀಶ್ ಬಂದರು. ಮತ್ತು 2023ರಾಗ HM ಸಾಹೇಬ್ರು ಹರೀಶ್ ಬಂದರು. ಕಾಂಗ್ರೆಸ್ ಇಲ್ಲಿ ಹರೀಶ್ ಬಂದಿದ್ದು HM ಸಾಹೇಬ್ರು ಬಂದ ನಂತರ. ಅಲ್ಲಿವರೆಗೆ ಇಲ್ಲಿ ಇದೀ ಇತಿಹಾಸ ತೆಗಿದ್ದು ನೋಡ್ರಿ ನೀವು. ಕಾಂಗ್ರೆಸ್ ಭಾಳ ದಿನದಿಂದ ಇಲ್ಲ, ಕಾಂಗ್ರೆಸ್ ವಿಜಯನಾಗಿಲ್ಲ. ಇಲ್ಲಿ ಜನತಾದಳ ಇತ್ತು, ಅದು ಪಕ್ಷ ಹರೀಶ್ ಬಂದಿತ್ತು. ಕಾಂಗ್ರೆಸ್ ಇಲ್ಲಿ ಭದ್ರಕೋಟೆಯಾಗಿ ಬೆಳಿಬೇಕಂದ್ರೆ ಕಾರಣ HM ಸಾಹೇಬರು. HM ಸಾಹೇಬರು ಎಲ್ಲ ಜನಾಂಗದವರನ್ನು ಎಲ್ಲರನ್ನು ಪರಿಗಣನೆಗೆ ತಗೊಂಡು ಹೋದ ಮ್ಯಾಗ ಭದ್ರಕೋಟೆನೇ ಇದು ಮೊದಲು ಬಿಜೆಪಿ ಮತ್ತು ದಳ ಇದೆ. ಕಾಂಗ್ರೆಸ್ ಇಲ್ಲಿ ಇದ್ದಿದ್ದಿಲ್ಲ. ಇಲ್ಲಿ ಕಾಂಗ್ರೆಸ್ ಆರಿಸಿ ಬರ್ಬೇಕಂದ್ರೆ ಮೇಟಿ ಅಂತವ್ರು ಒಬ್ಬರು ಕುಟುಂಬದವ್ರು ಇಲ್ಲಿ ಬಂದು ರಾಜಕಾರಣ ಮಾಡಕತ್ತಿಂದ ಎಲ್ಲರ ಜನಾಂಗದವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರನ್ನ ತಗೊಂಡು ಬಂದ ಮ್ಯಾಗ ಕಾಂಗ್ರೆಸ್ ಪತಾಕಿ ಬಾಗಲಕೋಟೆಯಲ್ಲಿ ಮೇಟಿಯವ್ರ ಕುಟುಂಬದಿಂದ ಹರಿದೆ ಅಂತ ಹೇಳ್ತೀನಿ ನಾನು. ಹೌದು, ಅದಕ್ಕೋಸ್ಕರ ಅವ್ರು ಕೊಟ್ಟಿದ್ದು ಒಳ್ಳೇದು. ಯಾಕಂದ್ರೆ ಇದನ್ನ ಕಾಂಗ್ರೆಸ್ನ ಭಾಳ ಗಟ್ಟಿಯಾಗಿ, ಕಾಂಗ್ರೆಸ್ಸನ್ನು ಬಾಗಲಕೋಟೆ ಮತಕ್ಷೇತ್ರ ಗಟ್ಟಿಯಾಗಿ ಬೆಳೆದು ಪಕ್ಷ ಇಲ್ಲಿ ಆರಿಸಿ ಬರ್ಬೇಕಂದ್ರೆ ಮೇಟಿಯವ್ರ ಕುಟುಂಬದ ಭಾಳ ದೊಡ್ಡ ಪಾತ್ರ ಐತಿ. ಆದ ಕಾರಣದಿಂದ ನಾವೆಲ್ಲರೂ ಮೇಟಿ ಅವ್ರಿಗೆ ಬೆಂಬಲ ಮಾಡ್ಕೊತ ಬಂದಿದ್ದೀವಿ ಸರ್. ಎಲ್ಲರೂ ಬಿಜೆಪಿ ವೋಟ್ ಹಾಕತ್ ಹೇಳ್ತೇವೆ ನಾವು. ನಮಗೆ ಬಾಗಲಕೋಟೆ ಒಳಗೆ ಚರಂತಿಮಠ ಹಿರೇಣ್ಣರು ಬರಬೇಕು. ಕಾಯಕವೇ ಕೈಲಾಸ ಎಂಬುದೇ ಇಲ್ಲಿದು ಬಿಜೆಪಿದು ತತ್ವ. ಸೊ ನಾವೆಲ್ಲರೂ ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ. ನಮ್ಮ ಅಧಿಕೃತ ಅಭ್ಯರ್ಥಿಯಾದ ಡಾಕ್ಟರ್ ವೀರಣ್ಣ ಚರಂತಿಮಠರನ್ನ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಏನು ಭಿನ್ನಮತದೆ ಅವರೇ ಗೆಲ್ಲಿಸಿಕೊಡ್ತಾರೆ. ಇದಕ್ಕೆ ಹೆಚ್ಚಿಂದ ಏನು ಹೇಳಕ್ಕಾಗಲ್ಲ. ಭಾರತೀಯ ಜನತಾ ಪಕ್ಷ ಇಲ್ಲಿ ಬಾಗಲಕೋಟೆ ಒಳಗೆ ನಮ್ಮ ವೀರಣ್ಣ ಚರಂತಿಮಠ ಸಾಹೇಬ್ರು ಜಯ ಗಳಿಸ್ತಾರೆ ಅಂದ್ರೆ ನಾವು 100% ಹೇಳಿ ಸರ್. ನಾವು ಫಸ್ಟ್ ಟೈಮ್ ವೋಟರ್ಸು. ನಾವು ಏನೋ ನಮ್ದು ಮತದಾನ ಈಗ ಶುರು ಆಗ್ತಾ ಇದೆ. ಆದರೆ ಈಗಿನ ಸ್ಥಾನಮಾನಗಳನ್ನು ನಾವು ಸರ್ಕಾರದ ನಾವು ಇಲ್ಲಿ ಕರ್ನಾಟಕದ ಪರಿಸ್ಥಿತಿಯನ್ನು ನಾವು ಗಮನಿಸಿ ಆದರೆ ವಿದ್ಯಾರ್ಥಿ ಸ್ನೇಹಿ ಸರ್ಕಾರ ಇದಲ್ಲ. ಈ ಒಂದು ಯುವ ಸಮೂಹ ಜಾಗೃತರಾಗಿ ಒಂದು ತಮಗೆ ಯಾವ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ಸರ್ಕಾರವನ್ನು ತರಬೇಕು ಅಂತೇಳಿ ನಾನು ಈ ಒಂದು ಇದರಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ವೀರಣ್ಣ ಚರಂತಿಮಠ ಅವ್ರು ಗೆಲ್ತಾರೆ. ಅಭಿವೃದ್ಧಿ ಮತ್ತು ದಕ್ಷ, ಅವರ ಆಡಳಿತ ಪ್ರಜ್ಞೆ ದಕ್ಷ ಮತ್ತು ಪ್ರಾಮಾಣಿಕ ಅದಾರ. ಅವರಿಗೆ ಅನುಭವಿ ರಾಜಕಾರಣಿ ಅದಾರ. ವೀರಣ್ಣ ಚರಂತಿಮಠರು ಜನಸ್ನೇಹಿ ನಾಯಕರದಾರ. ವೀರಣ್ಣ ಚರಂತಿಮಠ ಗೆದ್ದು ಬಂದ್ರೆ ಬಾಗಲಕೋಟೆಗೆ ಒಬ್ಬರೇ MLA ಉಮೇಶ್ ಮೇಟಿ ಅವ್ರು ಬಂದ್ರೆ ಗುಳೇದಗುಡಿಯಿಂದ ಹಿಡ್ಕೊಂಡು ಬಾಗಲಕೋಟೆ ಒಳಗೆ ಎಲ್ಲಾ ಕಾರ್ಯಕರ್ತರು ನಾನೇ MLA ಸಿದ್ದರಾಮಯ್ಯ ಕುರ್ಚಕ್ಕಾಗಿ ಓಡಾಡ್ಬೇಕಾಗತ್ತೆ. ಅಂತ ಪರಿಸ್ಥಿತಿ ಈ ಸದ್ ಬಾಗಲಕೋಟೆ ಒಳಗದ. ಬಾಗಲಕೋಟೆ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಚರಂತಿಮಠ ಸಾಹೇಬ್ರ ಬರ್ಬೇಕು. ಕಾಂಗ್ರೆಸ್ನೊಳಗೆ ಏನು ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಆಗೈತಂತಂದ್ರೆ ಬರೀ ಲೈಟ್ ಬಿಲ್ ಹೆಚ್ಚು ಮಾಡಿದೆ, ಆಮೇಲೆ ಇದು ಸ್ಟಾಂಪ್ ಡ್ಯೂಟಿದು ಬಿಲ್ ಹೆಚ್ಚು ಮಾಡ್ಯಾರ, ಅದನ್ನ ಹೆಚ್ಚು ಮಾಡಿದೆ. ಆಮೇಲೆ ಬಸ್ಸಿನ ದರ ಹೆಣ್ಮಕ್ಳಿಗೆ ಫ್ರೀ ಅನ್ನೋದು ನಮ್ಮ ಕಡೆಯಿಂದ ಹೆಚ್ಚಿಗೆ ದರ ಮಾಡಿ ಅದನ್ನ ಇಸ್ಕೊಂಡು ಹೆಣ್ಮಕ್ಳದ್ದು ಕೊಡೋದು. ಆಮೇಲೆ ಯಾವುದೇ ರೀತಿಯಾದಂಥ ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಬಂದಿಲ್ಲ 2 ವರ್ಷದಿಂದ. ಸ್ಟೂಡೆಂಟಿಗೆ ಸ್ಕಾಲರ್ಶಿಪ್ ಎಲ್ಲ ತಗೊಂಡು ಹೋಗಿ ಇದೇ ಗ್ಯಾರಂಟಿಗೆ ಸುರಿತಾ ಇದ್ದಾರೆ. ಅದಕ್ಕೆ ನಮಗೆ ಕಾಂಗ್ರೆಸ್ ಬೇಡ. ನಮಗೆ ಏನಿದ್ರು ಬಿಜೆಪಿ ಸರ್ಕಾರ ಬರಬೇಕು. ಚರಂತಿಮಠ ಸಾಹೇಬ್ರ ಆಯ್ಕೆ ಬರ್ಬೇಕು. ಬಾಗಲಕೋಟೆ ಅಭಿವೃದ್ಧಿ ಹೊಂದಬೇಕಾದ್ರೆ ನಮ್ಮ ಡಾಕ್ಟರ್ ಚರಂತಿಮಠ ಸಾಹೇಬರು ಬರಬೇಕು. ನಾವೀಗ ಇಲ್ಲೊಂದು ಫುಡ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಸಾಕಷ್ಟು ಯುವಕರು ಕೂಡ ಇದ್ದಾರೆ. ಸರ್, ನೀವು ಎಲ್ಲಿಯವರು? ಇದೇ ಊರು. ಓಕೆ, ನಾಡಿದ್ದು ಚುನಾವಣೆ ಇತ್ತು, ನಿಮ್ದೇನು ಅಭಿಪ್ರಾಯ? ನಮ್ದೇನಿಲ್ಲ ಸರ್, ಇದೇ ಫಸ್ಟ್ ವೋಟ್ ಬಂದೈತೆ ಸರ್. ನಾವು ಬಿಜೆಪಿಗೆ ಹಾಕ್ತೀವಿ ಸರ್. ನಿಯತ್ತೈತೆ ಸರ್ ಬಿಜೆಪಿ ಕಡೆ, ಅದಕ್ಕೆ ಬಿಜೆಪಿಗೆ ವೋಟ್ ಮಾಡ್ತೀವಿ ಸರ್. ನಿನ್ನ ಹೆಸರೇನು ದೋಸ್ತ? ಇದಂತ ರಾಘವೇಂದ್ರ ಸರ್. ಏನೇನ್ ಮಾಡ್ತೀರಿ ಫುಡ್ ಇಲ್ಲಿ? ಸರ್ ಚಿಕನ್ ಕಬಾಬ್, ಫಿಶ್, ಎಗ್ ರೈಸ್. ಚೆನ್ನಾಗೈತಾ? ಐತ್ರಿ ಸರ್, ಚೆನ್ನಾಗೈತೆ. ಐತ್ರಿ. ಓಕೆ, ಹೇಳಿ, ನಾಡಿದ್ದು ಚುನಾವಣೆ ಓಟ್ ಐತೆ ನಿಮ್ದು? ಯಾವ ಊರು? ಐತ್ರಿ ಸರ್, ಇದೇ ಊರು. ಓಕೆ, ಯಾರಿಗೆ ವೋಟ್ ಮಾಡ್ತೀರಿ? ಬಿಜೆಪಿಗೆ ಸರ್. ಹೌದಾ? ಹೌದ್ರಿ. ಯಾಕೆ? ಅವ್ರ ಅಭಿವೃದ್ಧಿ ಚಲೋ ಮಾಡ್ತಾರೆ ಸರ್. ಬಾಗಲಕೋಟೆ ಬೈ ಎಲೆಕ್ಷನ್ ಸಾಕಷ್ಟು ಬಿಸಿಯನ್ನು ಏರಿಸಿದೆ. ಬಾಗಲಕೋಟೆಯಲ್ಲಿ ಮೊದಲೇ ಸಾಕಷ್ಟು ಬಿಸಿಲಿನ ತಾಪ ಇದೆ. ಇದರ ಮಧ್ಯೆ ಎದುರಾಗಿರುವಂಥ ಬೈ ಎಲೆಕ್ಷನ್ ಕಾಂಗ್ರೆಸ್ ಬಿಜೆಪಿ ಪೈಪೋಟಿಯ ಮೇಲೆ ಪ್ರಚಾರವನ್ನು ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜನರ ಬಳಿ ಬಂದು ಅವರ ದನಿಯನ್ನು ಆಲಿಸುವ, ಅವರ ಬೇಕು ಬೇಡಿಕೆಗಳಿಗೆ ಕಿವಿಯನ್ನು ಕೊಡುವ ಮತ್ತು ಯಾರಿಗೆ ಓಟನ್ನು ಹಾಕ್ತೀರಿ, ಯಾರ ಪರ ನಿಮ್ಮ ಒಲವಿದೆ ಹೇಳುವಂಥ ಒಂದು ತಿಳಿದುಕೊಳ್ಳುವ ಪ್ರಯತ್ನವನ್ನು ಬೆಳಗ್ಗೆ 9 ಗಂಟೆಯಿಂದ ಆರಂಭ ಮಾಡಿ ಸಂಜೆ 5 ಗಂಟೆಯ ತನಕ ನಡೆಸಿದ್ದೇವೆ. ಬಹುತೇಕ ಬಿಜೆಪಿ ಕಾರ್ಯಕರ್ತರು ಮಾತನಾಡಿದ್ದಾರೆ,
ಜೊತೆಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಮಾತಾಡಿದರೆ, ಯಾವುದೇ ಪಾರ್ಟಿಗೆ ಸೇರದೇ ಇರುವಂಥ ಜನಸಾಮಾನ್ಯರು ಮಾತಾಡಿದರೆ, ರೈತರ ಹೊಲಗಳಿಗೆ ಹೋಗಿ ಸ್ವತಃ ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಜೊತೆಗೆ ಮಹಿಳೆಯರು ಮಾತಾಡಿದರೆ, ರಾಜ್ಯ ಸರ್ಕಾರದಲ್ಲಿ ಹೋಗಿರುವ ವಿದ್ಯಮಾನಗಳ ಬಗ್ಗೆ, ಮುಂದೆ ಆಗಬೇಕಾದಂಥ ಕಾರ್ಯಕ್ರಮಗಳ ಬಗ್ಗೆ, ಎಲ್ಲ ವಿಚಾರಗಳ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಎದುರುಗಡೆ ಮನಸ್ಸು ಬಿಚ್ಚಿ ಮಾತನಾಡಿದರೆ, ನನ್ನ ಓಟು ನನ್ನ ಮಾತು ಎನ್ನುವಂಥ ಕಾರ್ಯಕ್ರಮದ ಮೂಲಕ ಬಾಗಲಕೋಟೆಯ ಜನ ಇವತ್ತು ಈ ಬೈ ಎಲೆಕ್ಷನ್ಗೆ ತಾನು ಎಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು, ತನಗೆ ಎಂಥ ಅಭ್ಯರ್ಥಿ ಬೇಕಾಗಿದ್ದಾರೆ ಎನ್ನುವ ಕುರಿತಾಗಿ ಬಹಳ ಓಪನ್ ಆಗಿ ಮಾತನಾಡುವ ಮೂಲಕ ಚುನಾವಣೆಯ ಕಾವನ್ನು ಬಹುಶಃ ಇನ್ನಷ್ಟು ಜಾಸ್ತಿ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಾಗಲಕೋಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.